ಶ್ರೀಮತಿ ಶ್ರೀಮತಿ ನೋಡ್ರಪ್ಪ, ಆ ಊರ್ ಗೌಡನ ಅಟ್ಟಾಸನ ಮಟ್ಟ ಹಾಕಕ್ಕ ಇನ್ಮೇಲೆ ನಿಮ್ ಜೊತೆಗೆ ನಾ ಇರ್ತೀನಿ. ಇವ್ರ ಚಡ್ಡಿ ಗೌಡನ ಮಾತ್ ಕೇಳಿ ನನ್ನ ಚಡ್ಡಿನ ನಾನೇ ಹರ್ಕೊಳಂಗ್ ಮಾಡ್ತಾವ್ರ. ಈಗೇನು ನಿಮ್ ಕೊನೆ ತೀರ್ಮಾನ? ಬಡವರ ಪಾಲಿಗೆ ದೇವ್ರು, ನಿನ್ನ ಪಾಲಿಗೆ ದಯ್ಯ. ನಾ ಸಾಲ ಕೊಟ್ಟವ್ರ ಹತ್ರಕ್ಕೆಲ್ಲ ಹೋಗ್ಬಿಟ್ಟು ಗೌಡ್ರಿಗೆ ಯಾಕೆ ದುಡ್ಡು ವಾಪಸ್ ಕೊಟ್ಟಿರಿ? ಸರಿ ಗೌಡ್ರೆ, ನಾನ್ ಗೌಡ್ರನ್ನ ಕರೆದು ಬುದ್ಧಿ ಹೇಳ್ತೀನಿ, ನೀವೇನ್ ಹೊರಡಿ. ನೀವು ಬನ್ನಿ. ಅಲ್ಲ, ಶಾಲೆ ಚೋರಿಗೆ ಹೋಗಂಗಿದ್ರೆ ಬಿಟ್ಟೋಗಮ್ಮ ಅನ್ಕೊಂಡೆ. ಏನ್ ಗೌಡ್ರ, ಕಾರ್ ತಂದಿದ್ದೀರಾ? ಇಲ್ಲ, ನಡ್ಕೊಂಬಂದೆ. ರೇ, ನಡ್ಕೊಂಬರಕ್ ಅವಳಿಗೂ ಬರುತ್ತೆ, ನೀವು ರೈಟ್ ಹೇಳ್ರಿ. ನೋಡಿಯಪ್ಪ, ಮಧುರ ಅವರು ನನ್ನ ಅರ್ಜೆಂಟಾಗಿ ಅಟ್ಟಿಗೆ ಬರಕ್ಕೆ ಹೇಳಾರಂದ್ರೆ ನಾನು ರೈತರ ಪರ ಹೋರಾಟ ಮಾಡೋದು ಅವ್ರಿಗೆ ಇಷ್ಟ ಆಗಿರ್ಬೇಕು. ಅದಕ್ಕೆ ಒಳ್ಳೆ ಆತಿಥ್ಯ ಕೊಡಕ್ಕೆ ಕರೆದಿರ್ಬೇಕು. ಶಂಕರೇಶ್ವರ, ಇವತ್ತಾರು ನನ್ನ ಬೇಡಿಕೆನ ಈಡೇರಿಸು ತಂದೆ. ತಥಾಸ್ತು. ಏನ್ ಗೌಡ್ರೆ, ದೇವ್ರ ಹತ್ರ ಏನೋ ಅಪ್ಲಿಕೇಶನ್ ಹಾಕ್ತಿದ್ರಿ? ಬೇಡ್ಕೊಂಡಿದ್ದನ್ನ ಕೊಡು ತಂದೆ ಅಂತ ಕೇಳ್ಕೊಂಡಿನಿ. ಅವ್ನು ಕೊಟ್ಟಲ್ಲಿ ನಿಮ್ಗೆ ಹೇಳ್ತೀನಿ. ನೀವು ತುಂಬಾ ಚೆನ್ನಾಗಿ ಮಾತಾಡ್ತೀರಾ. ಬುಡಿ ಮಧುರ ಅವರೇ, ನಿಮ್ಮನ್ನ ನೋಡ್ಬಿಟ್ರೆ ಕಲ್ಲು ಕೂಡ ಕವಿ ಆಗ್ಬಿಡ್ತದೆ. ನನ್ ಮುಗ್ದಲ್ಲೇ ಲೈಬ್ರರಿ ಇದ್ಯಾ? ಬರೀ ಲೈಬ್ರರಿ ಮಾತ್ರ ಅಲ್ಲ ಮಧುರ ಅವರೇ, ನಿಮ್ಮ ಕಣ್ಣು ಕವಿ ಪುಂಜ, ನಿಮ್ಮ ಹಲ್ಲು ಸ್ವರ್ಗ ಲೋಕದ ಕಾಲಿಗೆ ಬೆಲ್ಲು, ನಿಮ್ಮ ಕೆನ್ನೆ ಪ್ರೀತಿಯ ಚಿಹ್ನೆ, ನಿಮ್ಮ ಮೂಗು ಸಂಪಿಗೆಯ ಮಗ್ಗು, ನಿಮ್ಮ ತುಟಿ ಚಳಿಗಾಲದಲ್ಲಿ ಸಿಗೋ ಗರಂ ಟೀ. ಏನ್ ಗೌಡ್ರೆ, ಇವತ್ತು ಇಷ್ಟೊಂದು ಹೊಗ್ಲತ್ತಿದ್ದೀರಾ? ನನಗೂ ಅದೇ ಅನುಮಾನ ಮಧುರ ಅವ್ರೆ. ನಾ ಈ ಪಾಟಿ ಹೊಗಳಿದ್ರು ನೀವು ಯಾನು ಬೈತಾ ಇಲ್ಲ. ನಿಮ್ನ ಇಲ್ಲಿ ಕರ್ಸಿದ್ದು ಬೈಯೋದಕ್ಕಲ್ಲ, ಹೊಗ್ಳೋದಕ್ಕೆ. ಹಂಗಂದರೆ ಯಾಕೆ ಮಧುರ ಅವ್ರೆ? ನೀವು ಈ ಊರ್ ರೈತರ ಕಷ್ಟಗಳಿಗೆ ಸ್ಪಂದಿಸಿ ಊರ್ ಗೌಡ್ರಿಗೆ ಬಡ್ಡಿ ಕೊಡೋದ್ರಿಂದ ತಪ್ಸಿದಿರಲ್ಲ, ಅದಕ್ಕೆ. ಮಧುರ ಅವ್ರ, ಗಂಚಾಗಿ ಹುಟ್ಟಿದ ಮೇಲೆ ಅನ್ಯಾಯದ ವಿರುದ್ಧ ಹೋರಾಟ ಮಾಡಬೇಕು. ಅದಕ್ಕೆ ನಿಮ್ ಬಗ್ಗೆ ನಂಗೆ ತುಂಬಾ ಹೆಮ್ಮೆ ಇದೆ. ಬರೀ ಅಷ್ಟಿಯಾ? ಜೊತೆಗೆ ನೀವಿಷ್ಟನೂ ಆಗಿದ್ದೀರಾ. मारी एंट्री यार दिल में बजी घंटी यार टंग ಕಲ್ಟಿವೇಟ್ರು ಇಷ್ಟೊತ್ತು ಗಂಟೆ ನಿನ್ ಜೊತೆಗೆ ಹಿಂಗೆಲ್ಲ ಮಾಡ್ಬಿಟ್ನಾ? ಸಿಂಗ್ ಮಾಸ್ಟ್ರೆ, ಎಂಥದಿದು? ಮಧುರ ಬಾಬುಯ ಮನೆ ಮುಂದೆ ನಿಂತುಕೊಂಡು ಪುಟ್ಟಕ್ಕನ ಬಗ್ಗೆ ಕನ್ಸ್ಕೊಂತಿದ್ದೀರಾ? ಅದು ನನ್ನ ಪರ್ಸ್ನಲ್ಲು. ನಿನ್ ಜೊತೆಗೆ ಹೋಗ್ಬಿಟ್ರೆ ಪೊಲ್ಯೂಷನ್ ಆಗ್ಬಿಡ್ತದೆ. ನಂಗೆ ಗೊತ್ತುಂಟು, ಯಾವತ್ತು ನೋಡಿದ್ರು ಪೊಲ್ಯೂಷನ್ ಪಾಪ್ಯುಲೇಷನ್ ಬಗ್ಗೆ ಯೋಚನೆ ಮಾಡೋದಂತ. ಅದ ಕಲ್ಟಿವೇಟ್ರು ನನ್ನ ಕಾಲು ಎಳೆಯೋ ಮಾತಾಡ್ರೆ ಕಲ್ ತಕ ಹೊಡೆದಾಕ್ಬಿಡ್ತೀನಿ. ಹೋಗಿಲ್ಲ ತಿಮ್ಮ, ನೀವು ಗೌಡನ ಪಟ್ಟ ಇರುವ ಸ್ಥಾನದಲ್ಲಿದ್ದೀರಾ. ಈ ನಮ್ಮನೆ ಸ್ಟೈಲಿಶ್ ಆಗಿ ಮಾತಾಡಬೇಡಿ. ಆಮೇಲೆ 70ರ ಹರೆಯದಲ್ಲಿ ಮಾಡಬಾರ್ದನ್ನು ಮಾಡಿ ಜನಗಳ ಬಾಯಲ್ಲಿ ಕಿಡ್ಡಿ ಶನಿಸಿಕೊಂಡವರಲ್ಲಿ ಇಷ್ಟಿಗೆ ಸೇರಿ ಬಿಡ್ತೀರಾ. ಮಧುರ ಬಾಬಿ ನಮ್ಮನ್ನ ಎಂತದಕ್ಕೆ ಕರೆಸಿದ್ದಾರೆ ಅಂತೇಳಿ ವಿಚಾರಿಸುವ. ರಾಕಿ, ಹಾಯ್ ಮಧುರ ಬಾಬಿ, ಗಜಕೇಸರಿಯನ್ನ ಕರ್ಕೊಂಡು ಬಂದಿದ್ದೇನೆ. ಹಂಗೆ ಕರ್ಕೊಂಡ್ ಬಂದ್ಬಿಟ್ಟಿದ್ಯಲ್ಲೋ, ಹಾರ ತುರಾಯಿ ಹಾಕಿ ಸನ್ಮಾನ ಮಾಡಿ ಕರ್ಕೊಂಬರೋದಲ್ವಾ? ಅನೇಪ್ನವ್ರೆ, ನಮ್ಮಲ್ಲೇ ಅದೆಲ್ಲ ಯಾಕೆ ಬಿಡಿ. ಹಾಗೂ ಒಂದು ವೇಳೆ ನಿಮ್ಗೆ ಹಾಕ್ಬೇಕು ಅನ್ಸರೆ ಮಧುರ ಅವ್ರ ಕೈಲಿ ಹಾಕ್ಸ್ಬಿಡಿ. ನೀವ್ ಯಾವ ಘನಂದಾರಿ ಕೆಲಸ ಮಾಡಿದಿರ ಅಂತ ನಿಮಗ್ ಹಾರ ಹಾಕಿ ಸನ್ಮಾನ ಮಾಡ್ಬೇಕು.
ಅಂದ್ರೆ ನಾನು ರೈತರ ಪರವಾಗಿ ಹೋರಾಟ ಮಾಡ್ತಿರೋ ವಿಷಯ ನಿಮ್ಗೆ ಯಾರಿಗೂ ಗೊತ್ತೇ ಇಲ್ವಾ? ಗೊತ್ತಿದೆ, ಅದಕ್ಕೆ ಉಗ್ಯ ಕರೆದಿದ್ದು. ನಾನು ಜನಸೇವೆ ಮಾಡಿದ್ರೆ ನೀವು ನನಗೆ ಉಗಿದರಿಯಾ? ಮತ್ತಿನ್ನೇನ್ ಗೌಡ್ರೆ, ಊರ್ ಜನರಿಗೆ ಸಹಾಯ ಆಗ್ಲಿ ಅಂತ ಊರ್ ಗೌಡ್ರು ಸಾಲ ಕೊಟ್ಟಿದ್ರೆ ಅವ್ರಿಗೆ ದುಡ್ಡು ವಾಪಸ್ ಕೊಡ್ಬೇಡಿ ಅಂತ ಬ್ರೈನ್ ವಾಶ್ ಮಾಡ್ತಿದ್ದೀರಂತೆ. ನಾನಾ? ಇಲ್ಲ, ಸತ್ತು ಸಮಾಧಿ ಸೇರಿರೋ ನಿಮ್ ತಾತ. ಓಯ್ ಜಾನಿ ಬಾಯ್, ಈ ಮನುಷ್ಯ ದುಡ್ಡು ಖರ್ಚಾಗ್ತದೆ ಅಂತೇಳಿ ಅವರ ತಾತನ ಸಮಾಧಿ ಕೂಡ ಕಟ್ಟಿರ್ಲಿಕ್ಕಿಲ್ಲ. ಐ ಆಮ್ ರೈಟಿಂಗ್ ಮಾಸ್ಟರ್. ಇನ್ನೊಂದೇ ಒಂದು ಮಾತಾಡಿದ್ರೆ ನಮ್ಮ ತಾತನ ಸಮಾಧಿ ಕಟ್ಸಿದನೋ ಬಿಟ್ಟಿದನೋ, ನಿನ್ ಸಮಾಧಿ ಅಂತೂ ಕಟ್ಟಿಬಿಡ್ತೀನಿ. ಐ ಲೈಕ್ ಇಟ್. ಮಧುರ ಅವ್ರೆ, ನಾನು ಯಾವತ್ತೂ ಕಂಡವ್ರಟ್ಟಿ ಮುರಿಯೋ ಕೆಟ್ಟ ಕೆಲಸ ಮಾಡಲ್ಲ ಅಂತ ನಿಮ್ಗೆ ಗೊತ್ತು ತಾನೆ. ಊರ್ ಜನರಿಗೆ ಸಾಲ ವಾಪಸ್ ಕೊಡ್ಬೇಡಿ ಅಂತ ಹೇಳಿ ಊರ್ ಗೌಡ್ರಿಗೆ ಲಾಸ್ ಆಗೋ ರೀತಿ ಮಾಡಿರೋದು ಕೆಟ್ಟ ಕೆಲಸ ಅಲ್ವಾ? ಅದ್ ಕೇಳಿ ಅಂತ ಊರ್ಗೌಡ ಬಂದು ಹೇಳ್ಕೊಟ್ನಾ? ಅವ್ರು ಹೇಳಿ ಬಿಡ್ಲಿ, ಊರು ಸಾಬ್ರಿ ನಿಮ್ಗೆ ಯಾಕ್ರಿ? ಅಣ್ಣಪ್ಪನವ್ರಿ, ನೀವು ನನ್ನ ಬಗ್ಗೆ ತಪ್ಪು ತಿಳ್ಕೊಂಬಿಟ್ಟಿದ್ದೀರಿ. ಆ ಊರ್ ಗೌಡ ಊರ್ ಜನಗಳಿಗೆ ಸಹಾಯ ಮಾಡೋ ದೃಷ್ಟಿಲಿ ದುಡ್ಡು ಕೊಟ್ಟಿಲ್ಲ. ಬಡ್ಡಿ ಚಕ್ರ ಬಡ್ಡಿ ದಂಧೆ ಮಾಡಿ ಬಡವ್ರ ರಕ್ತನ ಈರಕ ರೈತರಿಗೆ ದುಡ್ಡು ಕೊಟ್ಟು ಯಾಮಾರ್ಸನೆ. ಅವ್ರ ರೈತರಿಗೆ ಯಾಮಾರಿಸಿದಾರಂತ ನಿಮಗೆ ಯಾರು ಹೇಳಿದ್ದು? ಆ ಗೌಡನ್ ದೌರ್ಜನ್ಯ ದಬ್ಬಾಳಿಕೆಗೆ ನೊಂದು ಬೆಂದು ಬೇಸತ್ತು ಜನ ಆತ್ಮಹತ್ಯೆ ಮಾಡ್ಕೊಳಕ್ ಹೋಯ್ತಾ ಇದ್ರು. ಇದನ್ನೆಲ್ಲ ನಾವು ನಂಬೇಕಾ? ತೊಂದ್ರೆ ಇಲ್ಲ, ನಿಮ್ಗೆ ನನ್ನ ಮಾತಿನ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ಆ ದೃಶ್ಯನ ನಮ್ ಕಲ್ಟಿವೇಟರ್ ನೋಡೋಣ, ಇವನ್ನೇ ಕೇಳ್ಕೊಳ್ಳಿ. ರಾಕಿ, ಇವ್ರು ಹೇಳ್ತಿರೋದಲ್ಲ ನಿಜಾನಾ? ಹೌದು ಮಧುರ ಬಾಬಿ, ಸಾಯುವವರನ್ನೆಲ್ಲ ತಡೆದು ನನಗೆ ಸಿಗುವ 2 ತಿಥಿ ಊಟವನ್ನು ಸಿಗದ ಹಾಗೆ ಮಾಡಿದ್ರು ಈ ಶಿಗಡಿ ರಾಮ. ಮತ್ ಊರ್ ಗೌಡ್ರು ಎಲ್ಲ ನಿಮ್ದೆ ತಪ್ಪು ಅನ್ನೋ ರೀತಿ ಮಾತಾಡಿದ್ರು. ಡ್ರಾಮಾ ಮಾಡ್ತಾನೆ. ಮಧುರ ಅವ್ರ, ಆ ಊರ್ ಗೌಡ ಮಾಡೋ ಅಕ್ರಮಗಳನ್ನ ತಡೆದು ಊರ್ ಜನಕ್ಕೆಲ್ಲ ನನ್ನ ಕೈಲ ಸಹಾಯ ಮಾಡಬೇಕು ಅಂತ ಈ ತರ ರಿಸ್ಕ್ ತಕೊಂಡಿನಿ. ಈಗ ಹೇಳಿ, ನಾನು ಮಾಡ್ದ ತಪ್ಪ? ಗೌಡ್ರೆ, ನೀವ್ ಇಷ್ಟೊಂದು ಒಳ್ಳೆ ಕೆಲಸ ಮಾಡ್ತಿದ್ದೀರಾ ಅಂದ್ರೆ ನನಗ್ ನಂಬಕ್ಕೆ ಆಗ್ತಿಲ್ಲ. ಅಂದ್ರೆ ಇಷ್ಟ ದಿನ ಬರೀ ಕೆಟ್ಟ ಕೆಲಸನೇ ಮಾಡ್ತಿದ್ರಿ ಅಂತ. ಜಾನಿ, ಗೌಡ್ರ ಬಗ್ಗೆ ಹೀಗೆಲ್ಲ ಮಾತಾಡ್ಬೇಡಿ. ಗೌಡ್ರೆ, ನಿಮ್ ಹೋರಾಟನ ಮುಂದುವರಿಸಿ, ನಾವು ನಿಮ್ ಜೊತೆಗಿರ್ತೀವಿ. ಥ್ಯಾಂಕ್ ಯು ವೆರಿ ಮಚ್ ಮಧುರ ಅವ್ರೆ. ನೀವು ನನ್ನ ಜೊತೆಗಿದ್ರೆ ಏನ್ ಬೇಕಾದ್ರೂ ಮಾಡ್ತೀನಿ. ಆದ್ರೆ ಈ ಗಲಾಟೆಯಲ್ಲಿ ನೀವು ಜೈಲ್ ಪಾಲ್ ಆದ್ರೆ ನಾವಿಬ್ರು ಸೈಡಲ್ಲಿ ನಿಂತ್ಕೊಂಡು ಟಾಟಾ ಮಾಡ್ತೀವಿ. ಜಾನಿ, ಒಳ್ಳೆಯವರು ಜೈಲ್ ಪಾಲಾಗೋದಕ್ಕೆ ನಾನ್ ಬಿಡಲ್ಲ. ಗೌಡ್ರೆ, ನೀವ್ ಧೈರ್ಯವಾಗಿ ಮುನ್ನುಗ್ಗಿ, ನಿಮ್ ಬಗ್ಗೆ ನಂಗೆ ತುಂಬಾ ಹೆಮ್ಮೆ ಇದೆ. ಎಲ್ಲಿಗೆ ಮುನ್ನುಗ್ಗಿ ಅಂದ್ರಲ್ಲ, ನನ್ನ ಕನಸು ನನ್ಸಾಗ್ಬೋದು, ನನಗೆ ಸ್ವಲ್ಪ ಕಷ್ಟ ಆಗ್ಬಹುದು. ಸ್ಟಿಲ್ ಐ ಆಮ್ ರೆಡಿ. ಶ್ರೀ ಸಾರ್ ಬಿಡು, ಶ್ರೀ ನೀರಿಡು. ಅಲ್ಲೇ ಇಲ್ವಾ? ಅವಾಗಿಂದ ನಾನು ಏನೋ ಹೇಳ್ಬೇಕು ಅಂತ ಕಾಯ್ತಾ ಇದ್ರೆ ಬೇಕು ಅಂತ ನೀರಿಡು, ಸಾರ್ ಬಿಡು, ಅನ್ನ ಹಾಕು, ತುಪ್ಪ ಹಾಕು ಅಂದಿರಿಯಾ? ನಾನು ಹೇಳೋದು ಔಸಿ ಕೇಳೋ ಗೌಡ. ತೊಂದರೆ ಇಲ್ಲ, ಅದೇನು ಇವಳು. ನೀವು ಈ ಊರ್ ಜನಕ್ಕೆ ಸಹಾಯ ಮಾಡ್ತಾ ಇರೋದಕ್ಕೆ ಇಡೀ ಊರ್ಗೂರೇ ನಿಮ್ಮನ್ನ ದ್ಯಾವ್ರು ಅಂತ ನೋಡ್ತಾ ಇದೆ. ಇದನ್ನೆಲ್ಲ ನೋಡಿ ನಂಗೆ ಸಾರಿ ಖುಷಿ ಆಗ್ತಾ ಇದೆ. ಬರೀ ಖುಷಿ ಪಡು, ಬೇರೆ ಏನು ಪಡಕ್ ಹೋಗ್ಬೇಡ. ಯಾಕೋ ನನ್ನ ಯಜಮಾನ ಹಂಗಂದಿ? ನಾನು ನಿನ್ನ ಯಜಮಾನ ಅಲ್ಲ. ನಾಳೆ ಆಯ್ತೀರ ಬಿಡಿ. ನೋಡು, ಈ ತರ ಬ್ಯಾಡ್ದಿರೋ ಮಾತನ್ನೆಲ್ಲ ಆಡ್ಕೊಂಡು ದಂಡಕ್ ಬಂದ್ರೆ ನಿಮ್ಮ ಅಕ್ಕನ ಪತ್ರ ಬರೆದು ಬಿಡ್ತೀನಿ. ಏನಂತ? ನನ್ಗೂ ನಿನ್ ತಂಗಿಗೂ ಪಿರುತಿ ಆಗದೆ, ನೀನ್ ಅಲ್ಲೇ ಇರು, ನಾವಿಬ್ರು ಇಲ್ಲೇ ಇರ್ತೀವಂತನಾ? ಬಾರು, ಇನ್ನೊಂದ್ಸತ ಪಿರುತಿ ಅಂದ್ರೆ ಬೇವು ಸೊಪ್ಪು ತಗೊಂಬಂದ್ ಬಾರ್ಸಾಕ್ ಬಿಡ್ತೀನಿ. ಯಾಕೋ ಚಂದ್ರ ನಿನಗ್ ನನ್ ಮೇಲೆ ಅಷ್ಟೊಂದು ಕೋಪ? ನಿಮಗ್ ಕೋಪ ಬಂದಾಗ ಕಲ್ಯಾಣ ಸೇವೆ ನೆನ್ಸ್ಕೊಳ್ಳಿ. ಹಿಂಗೆಲ್ಲ ಮಾತಾಡ್ತಾರೆ, ಉಣ್ಣೆಲ್ಲ ಎದ್ದೋಗ್ಬಿಡ್ತೀನಿ. ವ್ಯಾಣ, ನಾನ್ ನಿಮ್ಗೋಸ್ಕರ ಅಂತಾನೆ ನಾನ್ ಪ್ರೀತಿ ಸುರ್ಸಿ ಅಡ್ಗೆ ಮಾಡಿವ್ನಿ. ಸದ್ಯ ಬೇವ್ರು ಸುರ್ಸಿಲ್ವಲ್ಲ. ಏ ಗೌಡ, ಮಾಡೋದು ಸಂಜೆ ಮಾಡ್ತೀನಿ ಬಿಡಿ. ಆಮ್ಯಾಕೆ ಇನ್ನೊಂದು ವಿಷಯ, ಈ ಊರ್ ಜನಕ್ಕೆ ಈ ಊರ್ ಗೌಡ್ರಿಂದ ಮುಕ್ತಿ ಸಿಕ್ಕದ್ಮೇಲೆ ಈ ಊರಿಗೆ ನೀವೇ ಗೌಡ, ನಾನೇ ಗೌಡ್ತಿ. ಇಲ್ಲಿ ಕೆಲಸ ಮುಗಿದ್ಮೇಲೆ ನಾ ಬೆಂಗಳೂರಿಗೆ ಹೋಗ್ತೀನಿ. ಆಮೇಲೆ ನೀವು ಒಬ್ಳೆ ಗೌಡ್ತಿಯಾಗಿರು. ಎಷ್ಟು ದಿವಸ ನನ್ನ ಎದುರುಗಡೆ ಕೈ ಓಡ್ಕೊಂಡು ನಿಂತ್ಕೋತಾ ಇದ್ದಂತ ಬಡ್ಡೆತ್ತವು ಇವತ್ತು ನನ್ನ ವಿರುದ್ಧನೇ ಮಾತಾಡೋ ತರ ಆಗೋದ್ರಾ? ಮಾತಾಡೋ ತರ ಏನು ಮಾತಾಡಾಯ್ತು. ನನಗೆ ಗೊತ್ತು ಕಲ, ಅವ್ರ ಬಾಲನ ಹೆಂಗ್ ಕತ್ತರಿಸ್ಬೇಕು ಅಂತ ಗೊತ್ತು. ಅವ್ರಿಗೆ ಬಾಲನೇ ಇಲ್ವಲ್ಲ, ಹೆಂಗ್ ಕತ್ತರಿಸ್ತೀರಾ? ಬಾಲ ಅಂಟಿಸಿ ಕತ್ತರಿಸ್ತೀನಿ. ಹೊಸಿ ನನ್ನ ಮಾತನ್ನ ಕೇಳಲ್ಲ? ಆಯ್ತು, ಕೇಳಿಸ್ಕೊಳ್ತೀನಿ, ಹೇಳಿ. ಇವತ್ತೇ ಎಲ್ರೂ ತಕ್ಕು ಹೋಗಿ ಅವ್ರ ಮಕ್ಕಳು ಕೊಟ್ಟಿರೋ ಶಾಲೆ ಫೀಸು, ಕಡಿಮೆ ಬಾಡಿಗೆ ಕೊಟ್ಟಿರೋ ಮನೆ, ಅವ್ರ ಮಕ್ಕಳ ಮದುವೆಗೆ ಖರ್ಚು ಮಾಡಿದ್ದು ಎಲ್ಲ ವಾಪಸ್ ಕೊಡಬೇಕು ಅಂತ ಹೇಳೋ. ಇಲ್ಲ ಅಂದ್ರೆ ಅವ್ರ ಮೇಲೆ ಕೇಸ್ ಹಾಕಿ ಕೋರ್ಟು ಕಚೇರಿ ಅಲಿಸ್ತೀವಿ ಅಂತ ಹೇಳೋ. ಹೇಳ್ಬಿಟ್ರೆ ಅವ್ರು ಕೇಳ್ಬಿಟ್ರ? ಕೇಳ್ಬೇಕು.
ಕೇಳಲೇಬೇಕು ಅಂತ ತಾನೇ ನಾನು ಇಂಥ ರೂಲ್ಸ್ ತಂದಿರೋದು. ಕೆಲವೊಬ್ರು ಸುಪ್ರೀಂ ಕೋರ್ಟ್ ತೀರ್ಪೇ ಕೇಳಲ್ಲ, ಇನ್ನ ನಿಮ್ ತೀರ್ಪು ಕೇಳ್ಬಿಟ್ರ? ಈ ಊರಲ್ಲಿ ಅರ್ಧ ನನ್ನ ಮರವಾದೆ ಹೋಗೋಕೆ ನೀನೇ ಕೊಡೋ ಕಾರಣ. ಕರೆಕ್ಟ್ ಆಗಿ ಸಂಬಳ ಕೊಟ್ಟಿದ್ರೆ ನಾನು ಯಾಕೆ ಹಿಂಗ್ ಮಾತಾಡ್ತಾ ಇದ್ದೆ? ಏನೋ ಗೊಡಗ್ತಾ ಇದ್ಯಾ? ಜೋರಾಗಿ ಹೇಳಿದ್ರೆ ಹಾಕೊಂಡು ಗುಂಬಿಡ್ತೀರಾ, ಅದಕ್ಕೆ ಮೆತ್ ಕೇಳಿದೆ. ನಿನ್ನೊಬ್ಬನ್ಗಾದ್ರೂ ನನ್ ಕಂಡ್ರೆ ಮರ್ಯಾದೆ ಐತಲ್ಲ, ಅದೇ ನನ್ನ ಪುಣ್ಯ. ಗೌಡ್ರೆ, ನಾನ್ ನಿಮ್ ಮಟ್ಟಿ ಉಪ್ಪು ತಿಂದೀನಿ, ಇಷ್ಟು ನಿಯತ್ತಾಗಿಲ್ಲ ಅಂದ್ರೆ ಹೆಂಗ್ ಹೇಳಿ? ಜಾಸ್ತಿ ನಿಯತ್ತು ಅಂತ ಉಪ್ಪು ತಿಂತಾ ಇದ್ ಬಿಡ್ಬೇಡ. ಉಪ್ಪಿನ ಕಾಯಿಲೆ ಬಂದು ಗೊಟ್ಟಕನ್ಬಿಟ್ಟೆ. ಮೊದ್ಲೋಗಿ ನಾ ಹೇಳಿದ ಕೆಲಸ ಮಾಡೋ. ಸರಿ ಗೌಡ್ರೆ, ನೀವ್ ಹೇಳ್ದಂಗೆ ಮಾಡ್ತೀನಿ. ಗೌಡ್ರೆ, ನಿಮ್ ನಿರ್ಧಾರದಿಂದ ಆ ಊರ್ ಗೌಡ ಜನರ ಮೇಲೆ ಸಿಕ್ಕಾಪಟ್ಟೆ ರೈಸ್ ಆಯ್ತಾ ಮರ್ರೆ? ಅವ ರೈಸಾರು ಆಗ್ಲಿ ರೈಸಾರು ಆಗ್ಲಿ ನಾ ಕ್ಯಾರೆ ಅನ್ನಲ್ಲ. ಏನೇ ಹೇಳಿ ಗೌಡ್ರೆ, ನೀವು ಊರ್ ಜನಗಳ ಪಾಲಿಗೆ ಹೀರೋ ಆಗ್ಬಿಟ್ರಿ, ಅದೇ ನಂಗೆ ಕೊಟ್ಟೆವ್ರಿ. ಐ ಲೈಕ್ ಇಟ್. ಹಿಂಗ್ ಮಾಸ್ಟ್ರೆ, ಇಷ್ಟು ದಿವಸ ನಿಮ್ಮನ್ನು ನಾನು ಗೆಂಡೆ ತಿಮ್ಮ ಅಂತ ಹೇಳ್ತಿದ್ದೆ, ಆದ್ರೆ ನೀವು ಇವತ್ತು ಊರಿನ ಜನರ ಪಾಲಿಗೆ ತಿರುಪತಿ ತಿಮ್ಮಪ್ಪನೇ ಆಗಿಬಿಟ್ರಿ. ಈ ಗೌಡ ಮನ್ಸು ಮಾಡಿದ್ರೆ ಊರ್ ಉದ್ಧಾರ ಮಾಡೋಕ್ಕೂ ಸೈ, ಹಾಳು ಮಾಡೋಕ್ಕೂ ಸೈ. ಗೌಡ್ರೆ, ಬರ್ರಪ್ಪ ಬರ್ರೋ, ನೀವಿಬ್ರು ನಮ್ಮ ಮಟ್ಟಿ ಚೋರಕ್ಕೆ ಬಂದ್ಬಿಟ್ರೆ ಇಡೀ ಊರೇ ಬಂದಂಗ. ಏನ್ ಬಂದದು? ಇನ್ನೆಂತದಕ್ಕೆ ಯಜಮಾನ, ನಿಮ್ಮನ್ನು ಹೊಗಳಿಕ್ಕೆ. ಹೊಗಳಕ್ ಬಂದಿಲ್ಲ ಗೌಡ್ರೆ, ತುಬುಕ್ ಅಂತ ಉಗ್ಯಕ್ ಬಂದಿದ್ದೀವಿ. ಶಿವನೇ ಶಂಭುಲಿಂಗ ಹೋಗಿ ಅಂತ ಕೆಲ್ಸನ ಏನ್ ಮಾಡಿದಾನೆ ಶಿವ? ಇನ್ನು ಏನಾಗ್ಬೇಕಿತ್ತು ಗೌಡ್ರೆ? ನಾವು ನಿಮ್ ಮಾತು ಕೇಳಿ ಉದ್ಧಾರ ಆಗ್ತೀವಿ ಅಂತ ಅನ್ಕೊಂಡಿದ್ವಿ, ಆದ್ರೆ ಇವತ್ತು ನಾವಿಬ್ರು ಹಾಳಾಗ್ತಿದೀವಿ. ಐ ಲೈಕ್ ಇಟ್, ಕಂಗ್ರಾಚುಲೇಷನ್. ಹಾಳಾಗಿ ಹೋಗಿ. ಐ ಲೈಕ್ ಇಟ್. ನಾನು ಇಲ್ಲಿ ಸೀರಿಯಸ್ ಆಗಿ ಮಾತಾಡ್ಬೇಕಾದ್ರೆ ಆಟುಗುಳಿ ಮಾಡಬೇಡ. ಓಕೆ, ಸೀರಿಯಸ್. ನೋಡ್ರಪ್ಪ, ನಿಮಗೋಸ್ಕರ ನಾನು ಆ ಗೌಡನ ವಿರುದ್ಧ ಹೋರಾಡ್ತಾ ಇದ್ರೆ ನೀವು ನನ್ನ ಮಾತು ಕೇಳಿ ಹಾಳಾಯ್ತೀನಿ ಅಂತಾರ್ಯಾ? ಓಯ್ ಗಜಕೇಶರಿ, ಇಷ್ಟು ದಿವಸ ನಿಮ್ಮನ್ನು ದೇವರು ಅಂತಿದ್ದವರು ಇವತ್ತು ನಿಮ್ಮ ವಿರುದ್ಧ ಮಾತಾಡ್ತಿದ್ದಾರೆ ಅಂದರೆ ಆ ಮೀಸೆಗೌಡ ಎಂಥದೋ ಕಿತಾಪತಿ ಮಾಡಿರಬೇಕು. ಇರು, ಮಾತಾಡ್ತೀನಿ. ನೋಡಿ, ನೀವ್ಯಾರು ಜೀತಾಳಲ್ಲ. ಆ ಗೌಡ ಏನೇ ಕಾಟ ಕೊಟ್ರು ಹೆದರ್ಕೋಬೇಡಿ, ನಿಮ್ ಜೊತೆಗೆ ನಾವು ಈಗ ಹೆಂಗೋ ಗಂಜಿ ಕುಡ್ಕೊಂಡು ಜೀವನ ಮಾಡ್ತಾ ಇದೀವಿ. ನಿಮ್ನೇನಾದ್ರು ಜೊತೆ ಕಟ್ಕೊಂಡ್ರೆ ಮುಂದೆ ಗಂಜಿಗೂ ಕಾಸಿಲ್ದಾಗೆ ಹೊಟ್ಟೆಗೆ ಮಣ್ಣು ತಿನ್ಬೇಕಾಯ್ತದೆ. ಆ ಗೌಡನ ವಿರುದ್ಧ ನಿಂತಿದ್ಕೆ ಅವ್ನ ಜಮೀನಿಂದ ಹರಿತಿದ್ ನಮ್ ಜಮೀನ್ ನೀರ್ ತಡೆದು ನೀವು ಬೆಳೆ ಬೆಳ್ಕೊಳಕ್ಕೆ ಆ ಚಡ್ಡಿ ಗೌಡನ ಹಟ್ಟಿಯಿಂದಲೇ ನೀರ್ ತಂದು ಬೆಳ್ಕಳಿ ಅಂತಿದ್ದಾನೆ. ನಮ್ಮ ಮಕ್ಳು ಸ್ಕೂಲ್ ಫೀಸು, ಮದುವೆ ಮುಂಜಿಗೆ ಮಾಡಿ ಸಹಾಯ ದುಡ್ಡನ್ನೆಲ್ಲ ವಾಪಸ್ ಕೊಡಿ ಅಂತ ಕೇಳ್ತಾವ್ರೆ. ಈ ಊರು ಗೌಡ ಏನೋ ಪಿತೂರಿ ಮಾಡ್ತಾವನೆ, ನೀವು ಮಾತ್ರ ಯಾವುದೇ ಕಾರಣಕ್ಕೂ ಹೆದರ್ಕೋಬೇಡಿ. ಅಷ್ಟೇ ಅಲ್ಲ ಮರ್ರೆ, ನಾನೊಬ್ಬ ಇನ್ಸ್ಪೆಕ್ಟರ್ ಹೇಳ್ತಿದ್ದೆ, ಹರು ನೀರನ್ನು ತಾಡೋಕೆ ಆ ಗೌಡಂಗೆ ಹಕ್ಕೇ ಇಲ್ಲ. ಇಂಥ ಟೈಮಲ್ಲಿ ಭಯ ಪಟ್ಕೊಂಡು ನೀವು ಊರ್ ಗೌಡ್ರಿಗೆ ತಲೆ ಬಾಗಿದ್ರೆ ಇನ್ನು 3 ತಲೆಮಾರು ಯಾರು ತಲೆ ಎತ್ಕೊಂಡು ತಿರ್ಗಕ್ಕಾಗಲ್ಲ. ಸ್ವಾಮಿ ವಿವೇಕಾನಂದರು ಎಂತ ಹೇಳಿದ್ದಾರೆ ಗೊತ್ತುಂಟಾ? ಹೇಳಿ, ಎದ್ದೇಳಿ, ನಿಮ್ಮ ಗುರಿ ಮುಟ್ಟುವವರೆಗೂ ನಿಲ್ಲದಿರಿ. ಯಾವ ಟೈಮಲ್ಲಿ ಎದ್ದೇಳಿ ಅಂತ ಮಾತ್ರ ಹೇಳಿಲ್ಲ. ನೋಡ್ರಪ್ಪ, ನೀವು ನನ್ನ ಮಾತು ಕೇಳೋದ್ರಿಂದ ನನಗೆ ಯಾವುದೇ ರೀತಿ ಲಾಭ ಇಲ್ಲ. ಕೇಳಿದ್ರೆ ನಿಮಗೆ ಒಳ್ಳೇದು, ಇಲ್ವಾ ನಿಮ್ಮಿಷ್ಟ. ನೀವ್ ಹೇಳೋದೇನೋ ಸರಿ ಗೌಡ್ರೆ, ಆದ್ರೆ ಈ ಊರಲ್ಲಿ ಆ ಗೌಡನ ಎದುರಾಕೊಂಡು ನಾವು ಬದುಕಕ್ಕಾಯ್ತದ? ಅಣ್ಣವ್ರು ಯಾನ್ ಹೇಳಿದರು? ಆಗದು ಎಂದು. ಪೊಸಿಷನ್. ಆಗದು ಎಂದು ಕೈಲಾಗದು ಎಂದು ಕೈಕಟ್ಟಿ ಕುಳಿತರೆ, ಆಗದು ಎಂದು ಕೈಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ. ಮನಸೊಂದಿದ್ದರೆ ಮಾರ್ಗವು ಉಂಟು, ಕೆಚ್ಚದೆ ಇರಬೇಕೆಂದು ಆಗದು ಎಂದು ಕೈಲಾಗದು ಎಂದು ಕೈಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ. ಗೌಡ್ರೆ, ನಿಜಕ್ಕೂ ಇವತ್ತು ನೀವು ನಮ್ ಕಣ್ಣೆಲ್ಲ ತೆರೆಸ್ಬಿಟ್ರಿ ಗೌಡ್ರೆ. ಗೌಡ್ರೆ, ಇನ್ ಮುಂದೆ ನೀವೇ ನಮ್ಮ ಊರಿನ ಯಜಮಾನ್ರು ಗೌಡ್ರೆ. ಲೇ, ಮುಖ ಏನ್ ನೋಡಿಲ್ಲ, ಈ ವಿಷಯನ ಊರಿಗೆಲ್ಲ ಹೇಳುವ. ಬರ್ಲಾ. ಐ ಲೈಕ್ ಇಟ್. ಕ್ಯಾಚ್. ಏನ್ರಲ್ಲ, ಎಲ್ರಿಗೂ ಒಟ್ಟಿಗೆ ಬುದ್ಧಿ ಬಂದು ಕಾಲಿಗೆ ಬಿದ್ದು ಕ್ಷಮೆ ಕೇಳವ ಅಂತ ಪಂಚಾಯತಿ ಕರ್ಸಿದ್ರ? ಇಲ್ಲ, ಇನ್ ಮುಂದೆ ನಮ್ಮ ಊರಿಗೆ ನಿಮ್ಮಂತವ್ರ ಆಡಳಿತ ಬೇಕಾಗಿಲ್ಲ ಅಂತ ಹೇಳಕ್ ಕರ್ಸಿದೀವಿ. ಏನು ಬಗಳ್ತಿದ್ಯೋ? ನಿಮ್ ಯೋಗ್ಯತೆಗೆ ಬೆಂಕಿ ಹಾಕ, ಅಷ್ಟು ಗೊತ್ತಾಗ್ಲಿಲ್ವಾ? ಕೆಳಗಿಳಿರಿ ಅಂತವ್ರೆ. ಯಾಕ್ಲಾ ಮದ, ತಿಂದು ಜಾಸ್ತಿ ಆಯ್ತಾ? ತಿನ್ನಕ್ ಬಿಟ್ರೆ ತಾನೇ ತಿನ್ ಜಾಸ್ತಿ ಆಗೋದು. ನಾವು ದುಡ್ದಿದ್ನೆಲ್ಲ ನೀವೇ ತಿನ್ ತೇಗ್ತಾ ಇದ್ದೀರಾ. ಬಡವ್ರ ರಕ್ತ ಇರೋ ನಿಮ್ಮಂತವ್ನ ನಮ್ಮೂರ್ ಯಜಮಾನ ಅಂತ ಹೇಳ್ಕೊಳಕ್ಕೆ ನಮಗ್ ನಾಚಿಕೆ ಆಗ್ತದೆ. ಬಡ್ಡೆ ತವ್ವ,
ನನ್ನನ್ನು ಬಿಟ್ರೆ ಈ ಊರಿನ ಜವಾಬ್ದಾರಿ ತಗೊಳ್ಳೋ ಯೋಗ್ಯತೆ ಇನ್ಯಾರಿಗ್ಲಾದೆ? ಯಜಮಾನಿಕೆ ಮಾಡೋಕೆ ಅಂತಾನೆ ರಾಜಯೋಗದಲ್ಲಿ ಹುಟ್ಟಿರೋ ನಮ್ಮ ಶ್ರೀರಾಮಚಂದ್ರ ಗೌಡ್ರವ್ರೆ. ಚಡ್ಡಿ ಗೌಡ್ರಿಗೆ ಜೈ! ಚಡ್ಡಿ ಗೌಡ್ರಿಗೆ 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 ಜೈ ರೀ ಗೌಡ್ರೆ ನಮ್ ಗೌಡ್ರು ಬಂದಾಯ್ತು, ನೀವು ಇಳಿರಿ ಕೆಳಗೆ. ಇಳಿಯಕ್ಕಿಲ್ಲ ಅಂದ್ರೆ ಎಳ್ದು ಕೆಳಗೆ ಬಿಸಾಡ್ತಾರೆ. ಗೌಡ್ರೆ ನೀವೇ ಇಳಿದ್ಬಿಟ್ರೆ ಇರೋ ಒಂಚೂರು ಮರವಾದೇನಾದ್ರೂ ಉಳಿತದೆ. ಹಂಗಂತೀಯ? ಬಾಬು ಬೆಕ್ಕು ಬಾಲ ಮುದ್ರಕೊಂಡು ಹೋಗಾಯ್ತು. ನೀವೀಗ ಹುಲಿ ತರ ಪಂಚಾಯತಿ ಕಟ್ಟೆ ಹತ್ತಿ. ಹುಲಿ ವೇಷ ಹಾಕೊಂಡು ಸ್ಟೆಪ್ ಮಾತ್ರ ಹಾಕ್ಬೇಡಿ. ಶ್ರೀರಾಮಚಂದ್ರ ಗೌಡ್ರಿಗೆ ಶ್ರೀರಾಮಚಂದ್ರ ಗೌಡ್ರಿಗೆ ಶ್ರೀರಾಮಚಂದ್ರ ಗೌಡ್ರಿಗೆ. ಮಾದ ನಡಿಲ ಗೌಡ್ರ ವಸಿ ನಿಂತ್ಕೊಳ್ಳಿ. ನಿಂತವ ನನ್ಗೇನ್ ಕೆಲ್ಸ? ಊರ್ ಗೌಡ್ರಿಗೆ ಒಸಿ ಮರ್ಯಾದೆ ಕೊಡಕ್ ಹೇಳಿ. ಇಲ್ಲ ಅಂದ್ರೆ ಜನ ಕಲ್ ತಗೊಂಡು ಹೊಡಿತ್ರ. ನೋಡ್ರಪ್ಪ, ನೀವೆಲ್ಲ ನನ್ನ ಮೇಲೆ ನಂಬಿಕೆ ಇಟ್ಟು ನಿಮ್ಮ ಊರ್ ಯಜಮಾನ್ನಾಗ ಮಾಡ್ಕೊಂಡಿದ್ದೀರಿ. ಅದಕ್ಕೆ ನಾನು ನಿಮ್ಮೆಲ್ರಿಗೂ ಚಿರಋಣಿ. ಚಿರಋಣಿ ಮಾತ್ರ ಆಗಿರಿ, ಚಿರಸ್ಮರಣಿ ಆಗಬೇಡಿ. ಅಂದರೆ ಕುರ್ಚಿ ಸಿಕ್ಕಿತಂತೇಳಿ ಸತ್ತ ನಾಯಕ ಆಗಬೇಡಿ, ಸತ್ಯವಾದ ನಾಯಕ ಆಗಿ ಅಂತ. ನೋಡ್ರಪ್ಪ, ನಾನು ಈ ಊರಿಗೆ ಯಜಮಾನ ಆಗಿರೋದು ಎಲ್ರಿಗೂ ಒಳ್ಳೇದು ಮಾಡಕ್ಕೆ. ಇನ್ಮೇಲೆ ನೀವು ಯಾರಿಗೂ 1 ರೂಪಾಯಿನೂ ಬಡ್ಡಿ ಕಟ್ಟಬೇಡಿ. ನಿಮ್ ಜಮೀನಲ್ಲಿ ದುಡಿಯೋ ಬೆಳೆ ಎಲ್ಲ ನಿಮ್ದೇ. ಶ್ರೀರಾಮಚಂದ್ರ ಗೌಡ್ರಿಗೆ ಶ್ರೀರಾಮಚಂದ್ರ ಗೌಡ್ರಿಗೆ ಗೌಡ್ರಿಗೆ. ಅಷ್ಟೇ ಅಲ್ಲ, ಇನ್ಮೇಲೆ ಯಾರು ಈ ಊರ್ ಹಳೆ ಗೌಡನ್ ತಲೆ ತಗ್ಸಿ ನಡೆಯೋ ಅವಶ್ಯಕತೆನೂ ಇಲ್ಲ. ಏ ಗೌಡ, ಈ ಊರಲ್ಲಿ ನಿನ್ನ ದರ್ಬಾರ್ ಎಷ್ಟು ದಿವಸ ನಡೀತೋ ನಾನು ನೋಡೇ ಬಿಡ್ತೀನಿ. ನಮ್ ಗೌಡ್ರ ವಿರುದ್ಧ ಒಂದೇ ಒಂದ್ ಮಾತಾಡಿದ್ರು ಸೈಜ್ಗೆ ತಲೆ ಮೇಲೆ ಎತ್ತಾಕ್ಬಿಡ್ತೀನಿ. ಗೌಡ್ರೆ ಎಲ್ರು ಒಗ್ಗಟ್ಟಾಗವ್ರೆ. ಈಗ ನೀವು ಏನು ಮಾತಾಡಬೇಡಿ, ಮಾತಾಡಿದ್ರೆ ಒದೆ ಬೀಳೋದು ಗ್ಯಾರಂಟಿ. ನಡೀರಿ ಹೋಗುವ. ನೋಡ್ರಪ್ಪ, ಇನ್ನು ಮುಂದೆ ನಾವು ಯಾರಿಗೂ ಅವಮಾನ ಮಾಡೋದು ಬೇಡ. ನಮ್ಮ ಕ್ಯಾಮೆ ಚೆಂದಾಗಿ ಮಾಡ್ಕೊಂಡು ಜೀವನ ಚೆನ್ನಾಗಿ ನಡ್ಸ್ಕೊಂಡು ಹೋಗೋ. ಹೋಗಿ ನಿಮ್ಮ ಕ್ಯಾಮೆ ನೋಡ್ಕೊಳ್ಳಿ. ಶ್ರೀರಾಮಚಂದ್ರ ಗೌಡ್ರಿಗೆ ಶ್ರೀರಾಮಚಂದ್ರ ಗೌಡ್ರಿಗೆ ಶ್ರೀರಾಮಚಂದ್ರ ಗೌಡ್ರಿಗೆ ಶ್ರೀರಾಮಚಂದ್ರ ಗೌಡ್ರಿಗೆ. ಆಹಾ, ಎಂತ ಚಿನ್ನದಂತ ಮಾತಾಡ್ರಿ ಗೌಡ್ರೆ. ಏ ರಾಕಿ, ಇದೇ ಖುಷಿಗೆ ಗೌಡ್ರ ಕಡೆಯಿಂದ ಇಡೀ ಊರಿಗೆ ಎಣ್ಣೆ ಪಾರ್ಟಿ. ಅದ್ರ ಖರ್ಚು ಮಾತ್ರ ಇನ್ಸ್ಪೆಕ್ಟರ್ ಕೊಡ್ತಾರೆ. ಐ ಲೈಕ್ ಇಟ್. ಕ್ಯಾಟ್ ಕ್ಯಾಟ್ ಕ್ಯಾಟ್. ಅವಮಾನ ಅವಮಾನ ಅವಮಾನ. ಆಗೋಯ್ತು, ಇನ್ನೂ ಆಗ್ಬೇಕಾ? ಉರಿಯೋ ಜಾಗಕ್ಕೆ ಖಾರ ತುಂಬೋದಕ್ ಬರ್ಬೇಡ. ರುಬ್ಬೋಗೆಲ್ಲ ಹಾಕಿ ರುಬ್ಬಿಡ್ತೀನಿ. ಉತ್ತರನ್ ಪೌರುಷ ಒಲೆ ಮುಂದೆ ಅನ್ನೋ ಹಾಗೆ ನಿಮ್ ಪೌರುಷ ಬರೀ ನನ್ನ ಮುಂದೆ ಅಷ್ಟೇ. ಇದೇ ಪೌರುಷನ ಊರ್ ಜನರ ಮುಂದೆ ತೋರಿಸಿದ್ರೆ ಪಂಚಾಯತಿ ಕುರ್ಚೇನಾದ್ರೂ ಉಳಿದಿರೋದು. ಪಂಚಾಯತಿ ಕುರ್ಚಿ ಯಾವತ್ತಿದ್ರು ನಂದಯ್ಯ. ಅದು ವಂಶ ಪಾರಂಪರ್ಯಯುತವಾಗಿ ಬಂದಿರೋದು. ಬಂದ್ರೆ ಏನ್ ಪ್ರಯೋಜನ? ಊರಿಂದ ಊರಿಗೆ ಚಡ್ಡಿ ಮಾರೋಕ್ ಬಂದವ್ರ ಪಾಲಾಯ್ತು. ಕಿತ್ಕೋತೀನಿ ಕಲ, ಅಷ್ಟು ಸುಲಭವಾಗಿ ಬಿಡೋ ಮಗ ನಾನಲ್ಲ. ನಾನು ಬದುಕಿರ್ತೇನಲ್ಲ, ಅದ್ ಹೆಂಗ್ ಕಿತ್ಕತ್ತೀರ ನೋಡ್ತೀನಿ. ಏನ್ಲ ಮದ, ಆಗ್ಲಿಂದ ನಾನು ನೋಡ್ತಾನೆ ಇವ್ನಿ. ಕೆಳಗಡೆ ಬಿದ್ದೋನ್ ಕೈ ಹಿಡಿದು ಎತ್ತೋ ಕೆಲಸ ಮಾಡ್ದೆ, ಕಾಲು ಎಳೆಯೋ ಕೆಲಸ ಮಾಡ್ತಿದ್ಯಾ? ಎಳ್ದು ನೋಡಕ್ಕೆ ನಿಮ್ ಕಾಲೇನು ಫ್ಲವರ್ ಮಾರ್ಕೆಟ್ ಗುಲಾಬಿ ಹೂವನ? ನೋಡಿ ಗೌಡ್ರೆ, ಈಗ ನೀವು ಈ ಊರಲ್ಲಿ ನಿಮ್ಮ ಸ್ಥಾನನ ಉಳಿಸ್ಕೋಬೇಕು ಅಂದ್ರೆ ನಾನು ಹೇಳ್ದಂಗೆ ಕೇಳಬೇಕು. ಅದು ಏನು ಮಾಡಬೇಕು ಬೊಗಳು? ಮಧುರ ಟೀಚರ್ ತವ ಹೋಗಿ ಇನ್ನು ಮೇಲೆ ನಮ್ಮ ಊರ್ ಜನನ ಸ್ವಂತ ನನ್ನ ಮಕ್ಕಳ ತರ ನೋಡ್ಕೊಂತೀನಿ ಅಂತ ಒಂದು ನಾಟಕ ಮಾಡಿ. ಅವ್ರ ತಕ್ಕ ಹೋಗಿ ನಾಟಕ ಮಾಡಿದ್ರೆ ಏನ್ಲ ಪ್ರಯೋಜನ? ಮಧುರ ಟೀಚರ್ ನನ್ನ ಗೌಡನ ಸ್ಥಾನನ ಕೊಡಿಸ್ತಾ ಇದ್ರೆ ಸತ್ತೋಯ್ತೀನಿ ಅಂತ ಹೇಳಿ, ಆಗ ಅವ್ರು ಆ ಚಡ್ಡಿ ಗೌಡನ್ ತಾವ ಮಾತಾಡಿ ನಿಮ್ಮ ಗೌಡಸ್ತಿಕೆನ ಕೊಡಿಸ್ತಾರೆ. ಆಮೇಲೆ ನೀವು ಯಾವ ಆಟ ಬೇಕಾದ್ರೂ ಆಡ್ಬೋದು. ಅಲ್ಲ ಕಲ, ಈ ಟೈಮಲ್ಲಿ ನಾನು ಹೋಗಿ ಹಿಂಗ್ ನಾಟಕ ಮಾಡಿದ್ರೆ ಅವ್ರು ನನ್ನ ನಂಬಾರಾ? ನನ್ನ ಹತ್ರ ಇರೋ ಆಸ್ತಿ ಪಾಸ್ತಿನೆಲ್ಲ ಊರ್ ಜನಗಳಿಗೆ ಹಂಚ್ತೀನಿ ಅಂತ ಹೇಳ್ಬಿಡಿ, ನಂಬ್ತಾರೆ. ಎಲ್ಲೋ ಒಂದ್ ಕಡೆ ಈ ನಾಟಕ ವರ್ಕೌಟ್ ಆಯ್ತದೆ ಅಂತ ನನಗೆ ಅನ್ನಿಸ್ತಾ ಐತೆ. ವರ್ಕೌಟ್ ಆಗದೆ ಇದ್ರು ತಲೆ ಕೆಡ್ಸ್ಕೊಬೇಡಿ, ನಮ್ಮ ಹಟ್ಟಿಲಿ ಕೊಟ್ಟಿಗೆ ಕಾಯೋ ಕೆಲಸ ಖಾಲಿ ಇದೆ. ಇದ್ದಾಗ ಮೆರೆದ್ಬಿಟ್ಟು ಈಗ ಈ ರೀತಿ ಕೈ ಕಟ್ಕೊಂಡು ನಿಂತ್ಕೊಂಡ್ರೆ ಏನ್ ಪ್ರಯೋಜನ? ಜಾನಿ, ಮೊದ್ಲೇ ಅವ್ರು ಬೇಜಾರಲ್ಲಿ ಇದ್ದಾರೆ. ಏನೇನೋ ಮಾತಾಡಿ ನೀವು ಇನ್ನೊಂದಷ್ಟು ಬೇಜಾರು ಮಾಡಬೇಡಿ. ನಾ ಮಾಡಿರೋ ತಪ್ಪಿಗೆ ಇದೆಲ್ಲ ದೊಡ್ಡದೇನಿಲ್ಲ ಬಿಡಿ ಟೀಚರಮ್ಮ. ದುಡ್ಡಿದೆ ಅಂತ ದುರಹಂಕಾರದಲ್ಲಿ ಬಡವರಿಗೆ ದುಡ್ಡು ಕೊಟ್ಟು ಬಡ್ಡಿ ಬಡ್ಡಿ ಅಂತ ಸುಲಿಗೆ ಮಾಡಿದೆ. ಆ ತಪ್ಪಿಗೆ ಇವತ್ತು ನಾನು ಹುಟ್ಟು ಬೆಳೆದಿದ್ದ ಊರಲ್ಲೇ ನನ್ನ ಯಜಮಾನಿಕೆ ಹೊಂಟೋಯ್ತು. ಇನ್ನೊಂದು ಸ್ವಲ್ಪ ಆದ್ರೆ ಪ್ರಾಣನೇ ಹೊಂಟೋಯ್ತದೆ.
ಅಂದ್ರೆ ಊರಲ್ಲಿರೋ ಸ್ಥಾನಮಾನ ಹೋಯ್ತು ಅಂತ ಯೋಚನೆ ಮಾಡಿ ಮಾಡಿ ಪ್ರಾಣ ತ್ಯಾಗ ಮಾಡ್ಬಿಡ್ತಾರೆ ಅಂದೆ. ಮಾದ ಏನೇನೋ ಮಾತಾಡ್ಬೇಡ, ಸ್ವಲ್ಪ ಸುಮ್ನಿರು. ಇವನ್ ಹೇಳೋದು ದಿಟ ಟೀಚರ್. ಪ್ರಾಣ ಹೋಗಿದ್ರು ಬದುಕಿರ್ತೀನಿ, ಆದ್ರೆ ಮರ್ವಾದೆ ಹೋದ್ರೆ ಬದುಕಿರಿಕ್ಕಿಲ್ಲ. ರೇ, ಪ್ರಾಣನೇ ಹೋದ್ಮೇಲೆ ನೀವ್ ಹೆಂಗ್ರಿ ಬದುಕ್ತೀರಾ? ಪ್ರೇತಾತ್ಮ ಆಗಿ. ಮಧುರಾ ಟೀಚರ್, ಈಗ ನೀವೇ ನನ್ನ ಪಾಲಿಗೆ ದಾರಿದೀಪ. ಗೌಡ್ರೆ ಅಷ್ಟೊಂದ್ ದೊಡ್ಡ ಮಾತೆಲ್ಲ ಬೇಡ. ಈಗ ನನ್ನಿಂದ ಏನ್ ಸಹಾಯ ಆಗ್ಬೇಕು ಅಂತ ಹೇಳಿ. ಆ ಪಟಾಪಟಿ ಚಡ್ಡಿ ಗೌಡಂಗೆ ಹೇಳ್ಬಿಟ್ಟು ನನ್ನ ಯಜಮಾನಿಕೆ ನಾ ವಾಪಸ್ ಕೊಡ್ಸಿ, ನನ್ನ ಆಸ್ತಿನೆಲ್ಲ ಊರ್ ಜನಗಳು ಬರ್ದ್ಬಿಟ್ಟು ಊರ್ ಜನಗಳೆಲ್ಲ ನೆಮ್ಮದಿಯಾಗಿರೋ ತರ ನೋಡ್ಕೋತೀನಿ. ರಾಜಕಾರಣಿಗಳು ಭರವಸೆ ಕೊಡೋ ತರ ಚೆನ್ನಾಗಿ ಭರವಸೆ ಕೊಡ್ತೀರಾ? ಅನ್ನಿ ಏನ್ ಬೇಕಾರೋ ಅನ್ನಿ, ಆದ್ರೆ ನಾನ್ ಮಾತ್ರ ನನ್ನ ಮಾತನ್ನು ಉಳಿಸ್ಕೋತೀನಿ. ನನ್ನ ಆಸ್ತಿನೆಲ್ಲ ಬಡ ಜನಗಳಿಗೆ ಹಂಚ್ಬಿಟ್ಟು ನಾನು ಅಸ್ತಿ ಆಗ್ಬಿಡ್ತೀನಿ. ಅಷ್ಟು ಮಾಡಿ ಮೆಡಿಕಲ್ ಕಾಲೇಜ್ಗೆ ಒಂದು ಬಾಡಿನಾದ್ರೂ ಸಿಗುತ್ತೆ. ಗೌಡ್ರೆ ನೀವ್ ಆ ರೀತಿ ಎಲ್ಲ ಏನು ಮಾಡೋದ್ ಬೇಡ. ನೀವ್ ಇಷ್ಟೊಂದು ಬದಲಾಗಿದ್ದೀರಾ ಅಂದ್ಮೇಲೆ ನಮ್ ಗೌಡ್ರ ಹತ್ರ ನಿಮ್ ಬಗ್ಗೆ ಮಾತಾಡಿ ಈ ಹಳ್ಳಿನ ನಿಮಗ್ ವಾಪಸ್ ಕೊಡಿಸ್ತೀನಿ. ಅಷ್ಟು ಮಾಡಿ ನಿಮ್ಗೆ ಅವಳಿ ಜವಳಿ ಮಕ್ಕಳಾಗ್ಲಿ. ನನ್ನಿಂದ ಏನೇ ಸಹಾಯ ಬೇಕಿದ್ರು ಕೇಳಿ ಮಾಡ್ಕೊಡ್ತೀನಿ ಹಿಂದೆ. ಇವನ್ ಹೇಳ್ದಂಗೆ ನಿಮ್ ಗೌಡಿ ಜವಳಿ ಮಕ್ಕಳೇ ಆಗ್ಲಿ. ನಮಗ ಯಾವ ಕನ್ಸು ಇಲ್ಲ, ನಮ್ ಜೊತೆ ಬನ್ನಿ. ಗೌಡ್ರೆ ಮಧುರ ಅವ್ರೆ, ಇದೇನ ಇದು ಇವತ್ತು ನಮ್ಮ ಟೀಚರ್ಗೆ ಬಂದ್ಬಿಟ್ಟಿದಾರಿ. ನೀವೀಗ ಊರ್ ಗೌಡ್ರಲ್ವೇನ್ರಿ, ಅದಕ್ಕೆ ವಿಶ್ ಮಾಡಿ ಪಾರ್ಟಿ ಕೇಳೋಣ ಅಂತ ಬಂದಿದೀವಿ. ಅಣ್ಣಪ್ಪನವ್ರೆ, ನಿಮ್ಮ ವಿಷ್ಣ ಆರಾಮಾಗಿ ತಗೋತೀನಿ, ಆದ್ರೆ ನನ್ನ ಪಾರ್ಟಿನ ಯಾವುದೇ ಕಾರಣಕ್ಕೂ ಕೊಡಲ್ಲ. ಶಾನೆ ದುಡ್ಡು ಖರ್ಚಾಯ್ತದೆ. ಏನಿದು ಗೌಡ್ರೆ, ಊರ್ ಗೌಡ್ರಾಗಿದ್ರ ನಂಗೊಂದ್ ಪಾರ್ಟಿ ಕೊಡ್ಸಕ್ಕಾಗಲ್ವಾ? ಮಧುರ ಅವ್ರೆ, ನೀವು ಕೇಳೋದ್ಮೇಲೆ ಕೊಡ್ಸಲ್ಲ ಅನ್ನಕ್ಕದ್ದ. ಒಂದ್ ನಿಮಿಷ ರೀ. ಪಾರು, ಕಾಯಿ ತುರಿನು ಬೆಲ್ಲೆನು ತಕೊಂಬಾ. ಬೆಲ್ಲ ತರದ ಇಲ್ಲ ಕೊಡದ? ಮಧುರ ಅವರು ಅಣ್ಣಯ್ಯಪ್ಪನವರು ಬಂದಾರ. ನಾವು ಊರ್ ಗೌಡ್ರ ಆಗಿರೋ ಖುಷಿಗೆ ಅವ್ರ ಬಾಯಿನ ಸಿಹಿ ಮಾಡು ಅಂದಿ. ಬಂದಿ ಬಾವೋ, ಇವಾಗ ನೀವ್ ಈ ಊರ್ ಯಜಮಾನ. ಕಾಯಿ ತುರಿಗೆ ಬೆಲ್ಲ ಹಾಕೊಟ್ರೆ ನಿಮ್ ಮರ್ವದಿ ಯೋನಾಗಲ್ಲ ಯೋಳಿ. ಸದ್ಯ ನೀವಾದ್ರೂ ಅರ್ಥ ಮಾಡ್ಕೊಂಡ್ರಲ್ಲ. ತಗಳಿ ಟ್ವೀಟು. ಅದು ಸ್ವೀಟ್ ಅಲ್ಲ, ಸ್ವೀಟು. ಗೌಡ್ರೆ ನೀವ್ ಊರ್ ಗೌಡ್ರಾಗಿರೋದಕ್ಕೆ ನಂಗೆ ತುಂಬಾ ಖುಷಿ ಆಗ್ತಿದೆ. ನಿಮ್ ಖುಷಿನೇ ನನ್ನ ಖುಷಿ ಕಂಬುಡಿ.